ಮಲೆ ಮಹದೇಶ್ವರ ಮುಪ್ಪಿನ ವಯಸ್ಸಿನಲ್ಲೂ ಕೈ ಬಿಡುವುದಿಲ್ಲ ಅನ್ನುವುದಕ್ಕೆ ಸಾಕ್ಷಿ ಶೆಟ್ಟಿ ಸರ್ಗೂರಯ್ಯ ಮೂಗಪ್ಪ ಮತ್ತು ಶಿವಶರಣೆ ರಾಮವ್ವನವರು. ಮಲೆ ಮಹದೇಶ್ವರ ಎಣ್ಣೆ ಮಜ್ಜಿನ ಸೇವೆಯನ್ನು ಶೆಟ್ಟಿ ಸರ್ಗೂರಯ್ಯ ಮೂಗಪ್ಪನವರಿಗೆ ಕೊಟ್ಟು ಎಳ್ಳು ಎಣ್ಣೆ ತಂದು ಎಣ್ಣೆ ಮಜ್ಜಿನ ಸೇವೆಯನ್ನು ಮಾಡಲು ಹೇಳಿದ. ಇದು ಶೆಟ್ಟಿ ಸರ್ಗೂರಯ್ಯ ವಂಶಸ್ಥರಿಗೆ ವಂಶ ಪರಂಪರೆಯ ಮಲೆ ಮಹದೇಶ್ವರರಿಗೆ ಮಾಡುವ ಸೇವೆಯಾಗಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದಿನ ಕಾಲದಲ್ಲಿ ಹೆಂಗಸರಿಗೆ ಮಾತ್ರ ಅವಕಾಶ ಇರಲಿಲ್ಲ. ಶಿವಶರಣೆ ರಾಮವ್ವ ಎಣ್ಣೆ ಮಜ್ಜನಕ್ಕೆ ನಾನು ಬರುತ್ತೇನೆಂದು ಶೆಟ್ಟಿ ಸರ್ಗೂರಯ್ಯ ಮೂಗಪ್ಪನ ಜೊತೆಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಾಗ ಮಲೆ ಮಹದೇಶ್ವರ ರಾಮವ್ವನನ್ನು ಅರ್ಧ ದಾರಿಯಲ್ಲಿ ಸೂತಕವ ಆಗುವ ಹಾಗೆ ಮಾಡುತ್ತಾರೆ. ಆಗ ಮಲೆ ಮಹದೇಶ್ವರರನ್ನು ರಾಮವ್ವ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರುತ್ತೇನೆಂದು ಬೇಡಿಕೊಂಡರು. ಆಗ ಮಲೆ ಮಹದೇಶ್ವರ ಅವರ ಕೋರಿಕೆಯನ್ನು ಒಪ್ಪಿ ರಾಮವ್ವ ಕೊಳವನ್ನು ಸ್ಥಾಪಿಸಿ ರಾಮವ್ವನನ್ನು ಮಜ್ಜನ ಕೊಳದಲ್ಲಿ ಅಂದರೆ ರಾಮವ್ವ ಕೊಳದಲ್ಲಿ ಸ್ನಾನ ಮಾಡಿ ಮಡಿಯಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರುವುದಕ್ಕೆ ಹೇಳಿದ. ಅಂದಿನಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮಹಿಳೆಯರಿಗೆ ಹೋಗುವ ಅವಕಾಶವನ್ನು ಕಲ್ಪಿಸಿದ. ಎಣ್ಣೆ ಮಜ್ಜನ ದಿನ ಆವರೆಯ ಹೂ 66 ತುಂಗೆಯ ಹೂ 76 ಮಲೆ ಮಹದೇಶ್ವರ ಸನ್ನಿಧಾನಕ್ಕೆ ತಂದು ಡೋಳು ಕುಣಿತದೊಂದಿಗೆ ಬಂದು ರಾಮವ್ವ ಶೆಟ್ಟಿ ಸರ್ಗೂರಯ್ಯ ಮೂಗಪ್ಪ ಇಬ್ಬರು ಸೇರಿ ಎಣ್ಣೆ ಮಜ್ಜನವನ್ನು ಮಾಡುತ್ತಿದ್ದರು. ಮಲೆ ಮಹದೇಶ್ವರ ಶೆಟ್ಟಿ ಸರ್ಗೂರಯ್ಯ ಅವರಿಗೆ ಮಗುಭಾಗ್ಯವನ್ನು ಕರುಣಿಸಿ ಮಾದಪ್ಪ ಮಲ್ಲಿಗೆ ಸರ್ಗೂರಯ್ಯ ಸಂಪಿಗೆ ಎಂದು ಅರಸುತ್ತಾರೆ. ಮಲೆ ಮಹದೇಶ್ವರ ತನ್ನ ಆತ್ಮಲಿಂಗವನ್ನು ರಾಮವ್ವ ಮೂಗಪ್ಪರಿಗೆ ಯಾಕೆ ಕೊಟ್ಟರೆಂದರೆ ರಾಮವ್ವ ಮೂಗಪ್ಪ ತನ್ನ ಮುಪ್ಪಿನ ವಯಸ್ಸಿನಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರುವುದಕ್ಕೆ ಆಗುತ್ತಿಲ್ಲವೆಂದು ಕೇಳಿಕೊಂಡು ನಿನ್ನ ಹೇಗೆ ನೋಡಲಿ ಎಂದು ಮರುಕಪಟ್ಟರು. ಆಗ ಮಲೆ ಮಹದೇಶ್ವರ ತನ್ನ ಆತ್ಮಲಿಂಗವನ್ನು ರಾಮವ್ವ ಮೂಗಪ್ಪರಿಗೆ ಕೊಟ್ಟು ಸರಗೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲು ಹೇಳಿದ.